ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಮ್ಮ ಡಿ ಬಾಸ್ ಅವ್ರದ್ದು D59 ಅಪ್ಡೇಟು. ಯಾವ್ದು ಟೈಟಲ್ಲು, ಏನಾದ್ರ ಕತೆ ನಾನು ತಿಳಿಸ್ಕೊಡ್ತೀನಿ. ಹಾಗೂ ಡಿ ಬಾಸ್ ಅವರು ಬರ್ತ್ಡೇ ಇರೋದ್ರಿಂದ ನಿನ್ನೆ ಡೆವಿಲ್ ಟೀಸರ್ ರಿಲೀಸ್ ಆಗಿತ್ತು. ಅದು ನನಗೆ ಇಷ್ಟ ಆಯ್ತಾ, ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ, ವಿಚಾರ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಒಂದು ಲೈಕ್ ಮಾಡಿ. ಇವಾಗ 2 ಸೆಕೆಂಡ್ ಟೈಮ್ ಕೊಡ್ತೀನಿ, ಬೇಗ ಲೈಕ್ ಮಾಡ್ಕೊಂಬನ್ನಿ. ಲೈಕ್ ಮಾಡಿದ್ರಾ? ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊ. ನೀವು ಈ ವಿಡಿಯೋನ ಲೈಕ್ ಮಾಡೋದ್ರಿಂದ ಇನ್ನೂ ಒಂದ್ ಸ್ವಲ್ಪ ಅಪ್ರೋಚ್ ಸಿಗುತ್ತೆ. ನಾನು ಯೂಟ್ಯೂಬ್ ಅಲ್ಲಿ ಏನೋ ಒಂದ್ ಸ್ವಲ್ಪ ಮಾಡ್ತೀನಿ, ಬೇಗ ಲೈಕ್ ಮಾಡ್ಕೊಳ್ಳಿ. ನಿನ್ನೆ ತಾನೇ ಡಿ ಬಾಸ್ ಅವರ ಬರ್ತ್ಡೇ ಇತ್ತು. ಎಲ್ಲಾ ಫ್ಯಾನ್ಸ್ ಫುಲ್ ಖುಷಿಯಾಗಿ ಆಚರಿಸಿ ಸೆಲೆಬ್ರೇಟ್ ಮಾಡಿದ್ರು. ಹಾಗೆ ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡ್ತಿರುವಂತ D59 ಯಾವ್ದು ಟೈಟಲ್ ಅಂತಂದ್ರೆ ವೀರ ಸಿಂಧೂರ ಲಕ್ಷ್ಮಣ ಅಂತ ಹೇಳಿ. ಇದು ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡ್ತಿರುವಂತ ಇನ್ನೊಂದು ಮೂವಿ. ನೋಡಿರ್ಬೋದು, ಮೊದಲನೇದು ಕಾಟೇರ ಮೂವಿ ಎಷ್ಟೊಂದು ಸಕ್ಸಸ್ ಕೊಡ್ತು ಡಿ ಬಾಸ್ ಅವರಿಗೆ ಹಾಗೂ ಡೈರೆಕ್ಟರ್ ತರುಣ್ ಸುಧೀರ್ ಅವರಿಗೆ. ಬಿಗ್ ಹಿಟ್, ಇಂಡಸ್ಟ್ರಿ ಹಿಟ್ ಆಗಿ ಮೂಡ್ ಬಂತು. ಅದೇ ರೀತಿ ಇನ್ನೊಂದು ವೀರ ಸಿಂಧೂರ ಲಕ್ಷ್ಮಣ ಅನ್ನೋ ಮೂವಿ ವಿ ಹರಿಕೃಷ್ಣ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಿದ್ದಾರೆ. ಉತ್ತರ ಕರ್ನಾಟಕ ಜಿಲ್ಲೆಯ ಒಂದು ಹಿಸ್ಟೋರಿಕಲ್ ಮೂವಿ ಆಗಿದೆ. ಡಿ ಬಾಸ್ ಅವರಿಗೆ ಹಿಸ್ಟೋರಿಕಲ್ ಮೂವಿ ಅಂದ್ರೆ ಇಷ್ಟ. ಅವುಗಳಲ್ಲಿ ಆಕ್ಟ್ ಮಾಡೋದಂತ ಕೇಳ್ಬೇಕಾ, ಸಂಗೊಳ್ಳಿ ರಾಯಣ್ಣ ಮತ್ತು ಕುರುಕ್ಷೇತ್ರ ಎಂತ ಸಕ್ಸಸ್ ತಂದು ಕೊಡ್ತು ಅಂತ. ಇದೇ ರೀತಿ ಇದೊಂದು ವೀರ ಸಿಂಧೂರ ಲಕ್ಷ್ಮಣ ಅನ್ನೋ ಮೂವಿನ ಇವಾಗ ತಾನೇ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಶೂಟಿಂಗ್ ನೋಡ್ಬೋದು, ಇನ್ನು ಕೆಲವು ದಿನಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗ್ಬೋದು. ಡಿ ಬಾಸ್ ಅವರಿಗೆ ಪೇನ್ ಇರೋದ್ರಿಂದ ಇವಾಗ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಇನ್ನು ಅಪ್ಡೇಟ್ ಸಿಗುವಂತರಲ್ಲಿದೆ. ಆದಷ್ಟು ಬೇಗ ನಮ್ಮ ಡಿ ಬಾಸ್ ಚೇತರಿಸ್ಕೊಂಡು ಇದೇ ರೀತಿ ಮೂವಿ ಇಂಡಸ್ಟ್ರಿ ಹಿಟ್ ಸಿನಿಮಾಗಳನ್ನ ಕೊಡ್ಲಿ ಅಂತ ನಾವೆಲ್ಲ ಆಶಿಸ್ತೀವಿ. ದಿ ಡೆವಿಲ್ ನೋಡ್ಬೋದು, ನಿನ್ನೆ ತಾನೇ ಟೀಸರ್ ರಿಲೀಸ್ ಮಾಡಿದ್ರು. ಅದನ್ನ ಯಾಕೆ ರಿಲೀಸ್ ಮಾಡಿದ್ರು ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ. ಬಟ್ ಮೋಸ್ಟ್ಲಿ ಬರ್ತ್ಡೇ ಪೀಕಿಗೋಸ್ಕರ ಒಂದು ಟೀಸರ್ ರಿಲೀಸ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ನೋಡಿರ್ಬೋದು, ಕೆಲವೊಂದು ದಿನಗಳ ಹಿಂದೆ ಗ್ಲಿಮ್ಸ್ ಅಂತ ಬಿಟ್ಟಿದ್ರು ಡೆವಿಲ್ ಫಸ್ಟ್ ಲುಕ್. ಅದೇ ರೀತಿ ಇದೇ ಟೀಸರ್ನೇ ಅದೇ ಕಟ್ ಮಾಡಿ ಅದೇ ರಾಗ ಅದೇ ಹಾಡು ಅನ್ನೋ ತರ ಮತ್ತೆ ಬಿಟ್ಟಿದ್ದಾರೆ. ಗ್ಲಿಮ್ಸ್ ಅಲ್ಲಿರುವ ಫೈಟ್ ಸೀಕ್ವೆನ್ಸ್ ನೇ ಇಲ್ಲಿ ಬೇರೆ ಮ್ಯೂಸಿಕ್ BGM ಹಾಕಿ ಇನ್ನೊಂದು ಟೀಸರ್ ಅಂತ ಬಿಡುಗಡೆ ಮಾಡಿದ್ದಾರೆ. ನನಗೇನು ಹೊಸ ರೀತಿ ಅಂತ ಅನ್ಸ್ಲಿಲ್ಲ. ಹೌದು, 30% ಅಷ್ಟೇ ಫಿಲಂ ಶೂಟ್ ಆಗಿದೆ. ಇನ್ನು ಪೇನ್ ಇರೋದ್ರಿಂದ ಡಿ ಬಾಸ್ ಅವರಿಗೆ ಶೂಟಿಂಗ್ ನಡ್ಸಕ್ಕಾಗಿಲ್ಲ ಅಂತ ಹೇಳ್ಬೋದು. ಬಟ್ ಇಲ್ಲಿ ಚಿತ್ರತಂಡ ನೋಡೋದಾದ್ರೆ ಜಸ್ಟ್ ಬರ್ತ್ಡೇ ಪೀಕಿಗೋಸ್ಕರ ಅದನ್ನೇ ಟೀಸರ್ ಅಂತ ಬಿಟ್ಟಿರೋದು ಇಲ್ಲಿ ಯಾಕೋ ನನಗೆ ಸ್ವಲ್ಪ ಬೇಜಾರು ಅನಿಸ್ತು. ನೋಡ್ಬೋದು, ನಮ್ಮ ಡಿ ಬಾಸ್ ಅವರ ಆಕ್ಟಿಂಗ್ ಸ್ಕಿಲ್ಸ್, ಡೈಲಾಗ್ ಡೆಲಿವರಿ ಎಷ್ಟು ಚೆನ್ನಾಗಿದೆ ಅಂತ ನಮಗೆ ಎಲ್ಲರಿಗೂ ತಿಳಿದಿದೆ. ಬೇರೆ ಚಿತ್ರತಂಡ ಇಲ್ಲಿ ತಲೆ ಉಪಯೋಗಿಸಿ ಬೇರೆ ಯಾವ್ದಾದ್ರು ಸೀಕ್ವೆನ್ಸ್ ನ ಇಲ್ಲಿ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸ್ತು. ಜಸ್ಟ್ ಇಲ್ಲಿ ಬರ್ತ್ಡೇ ಪೀಕಿಗೋಸ್ಕರ ಒಂದು ಟೀಸರ್ ಅಂತ ಬಿಟ್ಟಿರೋದು ಎಲ್ಲೋ ಒಂದ್ ಕಡೆ ಬೇಜಾರ್ ಅನಿಸ್ತು. ನೀವೇನಾದ್ರು ಟೀಸರ್ ನೋಡಿದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೆ ಇಷ್ಟು ಸಪೋರ್ಟ್ ಸಿಗುತ್ತೆ, ಇನ್ನೂ ವಿಡಿಯೋಗಳನ್ನ ಮಾಡುವಂತ ಒಂದು ಇನ್ಕ್ರೇಜ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.